ನೋಡ್ರಲ್ಲಿ ಗೈಸ್ ಕಾರ್ ಸಿಕ್ಕಿರ್ತದೆ. ಹೊಡಿ ಚಿನ್ನ ಹೊಡಿ. ಗೈಸ್ ಕಷ್ಟ ಐತಿ ಇದು, ಸ್ವಲ್ಪ ಟಫ್ ಐತಿ. ನಾನೆಲ್ಲ ನಿನ್ ಬೈಕಿನ ಕಲರ್ ಇರ್ತೈತೆ ಅನ್ಕೊಂಡೆ, ನೀರು ಇಲ್ಲ ಮಣ್ ಕಲರ್ ಅಲ್ಲ. ಕೊಂಟಾಕಣ ಕಣ್ಣ ಕಣ್ಣ ಕೊಂಟಾಕಣ ಕಣ್ಣ. ಗುಡ್ ಮಾರ್ನಿಂಗ್ ಗಾಯ್ಸ್. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ, ಏನಕ್ಕಂದ್ರೆ ಫೋನ್ ಚಾರ್ಜ್ ಏನಿಲ್ಲ. ನನ್ನ ಗಾಡಿದು ಫ್ಯೂಲು ಫುಲ್ಲು ಮುಖ್ಯ ಹರಿಯೋದು. ನಾವು ಓವರ್ ಫ್ಲೋ ಅಂತ ಅನ್ಕೊಂಡು ನೀವು ನೋಡ್ರೆ ಓವರ್ ಫ್ಲೋ ಅಲ್ಲ, ಅದು ಕೆಳಗಡೆ ಇದೆ. ನಂಗೆ ಒಂದು 3 ದಿನದಿಂದ ಫ್ಯೂಲ್ ಸ್ಮೆಲ್ ಬರ್ತಾ ಇತ್ತು ಕೆಳಗಡೆ. ಏನೋ ಆಯ್ತು ಮನೆ ಸರ್ವಿಸಿಗೆ ಬಿಟ್ಟಾಗ ನಾನು ತೋರಿಸ್ತಾ ಇತ್ತು, ನಂಗೆ ನೆನಪಾಗಲ್ಲ. ಇವಾಗ ನೋಡ್ರೆ ಆ ಪೈಪಿಗೆ ಅದೊಂದು ಕ್ಲಿಪ್ ಹಾಕಿರ್ತಾರ, ಆ ಕ್ಲಿಪ್ಪೇ ಕಟ್ ಆಯ್ತು. ಇದು ಇಗ್ನಿಷನ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಬುಳು ಬಿಡೋದು ಪೆಟ್ರೋಲು. ಈ ಬಾಡಿ ಪ್ಯಾನಲ್ಸ್ ಎಲ್ಲ ಓಪನ್ ಮಾಡಿ ಗಾಡಿ ಕಷ್ಟಪಟ್ಟು ಪ್ಲಗ್ ಮಾಡ್ತೀವಿ. ಇದೈತಿ ಕ್ಲಿಪ್ ಹಾಕ್ತೀನಿ ನಾನು. ನನಗೆ ನೋವಿದೆ, ಸತ್ಯವಾಗ್ಲೂ ನೋವಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಬ್ಯಾಂಗಾಂಗ್ ಹೋಗ್ತಾ ಇದೀವಿ. ಏನ್ ಮಸ್ತಾಗಿ ಗೊತ್ತಾ, ನಾನು ವಿಡಿಯೋ ಮಾಡಕ್ ಹೋಗಿಲ್ಲ, ಏನಂದ್ರೆ ಫೋನಾಗ ಚಾರ್ಜ್ ಇಲ್ಲ ಇತ್ತು. ಮತ್ತೆ ಅಲ್ಲೊಂದು ಬೇಕಂತ ಬೈಕಾಗೆ ಚಾರ್ಜ್ ಹಾಕಿದ್ದೆ, ಕಂಪ್ಲೀಟ್ ಆಗಿ ಚಾರ್ಜ್ ಆಯ್ತು. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೋಡ್ ಮಾತ್ರ ಕ್ರೇಜ್ ಆಗೈತಿ. ಬಟ್ ಬ್ಯಾಂಗಾಂಗ್ ಲೇಕಿ ಬರ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಏನಂದ್ರೆ ಒಂದ್ ಕಡೆ ಲೆಫ್ಟ್ ತಗೋಬೇಕು, ಇಲ್ಲಿ ಒಂದು ಸಣ್ಣ ರೋಡಾಗೆ ಬಂಡ್ ರೋಡಾಗೆ ಲೆಫ್ಟ್ ತಗೋಬೇಕು. ಒಂದು ಹೋಟ್ಲ್ ಐತಿ, ಇಲ್ಲಿ ಬುದ್ಧ ಇದಕ್ಕೆ ಹೋಗಿರಲ್ಲ ನೀವು, ಅಲ್ಲಿ ಒಂದು ಹೋಟ್ಲ್ ಐತಿ. ಹೋಟ್ಲಿಂದ ಸ್ವಲ್ಪ ಮುಂದೆ ಬಂದು ಪಂಚರಂಗ್ ಈ ಥರ ಟೈರೆಲ್ಲ ಇದೆ, ಮುಂದೆ ಬಂದು ಲೆಫ್ಟ್ ತಗೋಬೇಕು. ಒಂದು ಚಿಕ್ಕ ಆಫ್ ರೋಡ್ ಐತಿ, ಒಂದು ಬ್ರಿಡ್ಜ್ ಐತಿ. ಆ ಬ್ರಿಡ್ಜ್ ಒಳಗೆ ಹಿಂಗೆ ಹೋಗ್ಬೇಕು. ಅದಾದ್ಮೇಲೆ ಮತ್ತೆ ಆಫ್ ರೋಡ್, ಸುಮಾರು ಆಫ್ ರೋಡ್ ಐತಪ್ಪ ಇಲ್ಲಿ. ಇಲ್ಲಿಂದ ಎಂಟದ ಹಂಗೆ ಜಪ್ತ ಐತಿ, ಬೆಳಿಗ್ಗೆ ಬೇಗ ಆಯಿತು. ಏನು ಮಸ್ತ್ ಐತಿ ಗೊತ್ತಾ, ಮತ್ತೆ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ಈ ನೀರನ್ನೇ ನಾವು ಕ್ರಾಸ್ ಮಾಡ್ಬೇಕು, ದಾಟ್ಬೇಕು. ವಾಟರ್ ಕ್ರಾಸಿಂಗ್ ಐತೆ, ಕ್ರೇಜಿಯಾಗಿ ಇರ್ತಿತ್ತು ಮಾತ್ರ. ಏನು ಹೆಂಗೆ ಮಾಡ್ತಾರೋ ದೇವರೇ ಗೊತ್ತಿಲ್ಲ. ಏನಾರು ಮೈ ತುಂಬ ನೀರು ಆಗ್ಬಿಡ್ತು ಅಂದರೆ ಚಳಿಯಾಗಿ ಹೋಗೋದೆ. ಎಲ್ಲ ಫೋನೆಲ್ಲ ಸೆಟ್ ಮಾಡ್ಕಿದ್ದಾರೆ. ಈಗ ಅಶೋಕ ಎಲ್ಲರೂ ರೆಡಿ. ಇವ್ರಾರ ಬಂದ್ರು ಗಾಯ್ಸ್, ದುಗುಡ ಎಬ್ಬಿಸ್ತಾರೆ. ಹಬ್ಬ ನಿಂತ್ಕೊ ಹೊಡಿತಾರಲ್ಲ ಗಾಯ್ಸ್. ಇಲ್ಲಿ ಪ್ಯಾಂಗಾಂಗ್ ಲೇಕಿ ಮಾತ್ರ ಆಫ್ ರೋಡ್ ಚೆನ್ನಾಗೈತಿ. ಇಲ್ಲಿಂದ ಇನ್ನೂ ಕ್ರೇಜಿ ರೋಡೇ ಇಲ್ಲ ಅಲ್ಲಿ. ಗಾಯ್ಸ್ ಮತ್ತೆ ಆಫ್ ರೋಡ್. ಕಾರ್ತಿಕ ಮುಂದೆ ಹೆಂಗಿದೆಯಾ ಬರ್ರಿ ಆಫ್ ರೋಡ್ ಮಾಡೋಣ ನಿಂತ್ಕೊಂಡು. ನೋಡಿದ ಆರನ್ ಪ್ಲೇಯರಪ್ಪ ಜಪ್ತಾರೆ ನೋಡಿದ್ವಿ ಗಾಯ್ಸ್. ಆರನ್ ಪ್ಲೇಯರ್ ಆಗಲ್ಲ ಅಂತಾರೆ, ಕೈಯಾಗ ಆಗದೆ ಇದ್ದಾರೆ ಆಗಲ್ಲ ಅಂದರು. ನೋಡ್ರಿ ಹೊರ್ತಾನ ನೋಡ್ರಿ ಹೆಂಗೆ ಜಪ್ತಾರೆ. ಇನ್ನ ಬೇಜಾನ್ರ ಒಳಗೆ 12 ಗಂಟೆ ತೋರಿಸ್ತಾ ಇತ್ತು, ಇವಾಗ 9 ಗಂಟೆ. ಇನ್ನೂ 2 ಅವರ್ ಹಿಂಗೆ ವಾಟರ್ ಕ್ರಾಸಿಂಗ್ ಎಲ್ಲ ಐತಪ್ಪ ಇಲ್ಲಿ ಕ್ರೇಜಿಯಾಗಿ. 5 ವಾಟರ್ ಕ್ರಾಸ್ ದಾಟ್ಬೇಕಂತೆ, ವಾಟರ್ ಕ್ರಾಸ್ ಮಾಡ್ಬೇಕಂತೆ. 5 ಸಲ ವಾಟರ್ ಕ್ರಾಸ್ ಮಾತ್ರ ಕ್ರೇಜ್ ಐತಪ್ಪ. ಗೈಸ್ ಇಲ್ಲಿ ವಾಟರ್ ಕ್ರಾಸಿಂಗ್ ಬಂತು ಗೈಸ್. ಈಗ ವಾಟರ್ ಕ್ರಾಸಿಂಗ್ ಮಾಡೋದು ಮಜಾ ಇರ್ತೈತೆ. ಕಾರ್ನೆಲ್ಲ ಪೀಸ್ ಆಗೋದ್ರು. ಇವಾಗ ಬೈಕ ನಮ್ಮ ಚಿನ್ನ ಫಸ್ಟ್ನೇ ಚಿನ್ನ ಹೋಯ್ತು. ಒಡೆ ನೀರು ಅಷ್ಟೇನು ಫೋರ್ಸ್ ಏನಿಲ್ಲ. 6-5 ಹೋದ. ಅಯ್ಯೋ ಸಿಗಾಕಿನ ಸರಿ ಹೋಗ ಓಯ್ ಹಿಮಾಲಯನು ಯಪ್ಪ. ನೀರು ಮಾತ್ರ ಆರಿಸ್ಬಿಡ್ರು, ಜೀವನೇ ಹೋದಂಗೆ. ಗೈಸ್ ಕಾರೆಲ್ಲ ಪೀಸಾಗೇನೋ ಹೋಗವು ಸಾಮಾನ. ಪುಣ್ಯ ಯಪ್ಪ. ಗಾಯ್ಸ್ ಫೈನಲಿ ದಾಟ್ ಬಂದೆ. ಚಿನ್ನಗಳು ನೋಡೋಣ. ಏಡಿವಿ ಆರಾಮಾಗಿ ಬರ್ತವೆ, ಅದಕ್ಕೆ ಚಿನ್ನ ಬೇಡ. ಅದೇ ಅವನಿಗೆ ಕಾಲು ಕೊಟ್ಟ. ಎಂತ ಮಾಡೋದು, ಕಾಲು ಕೊಡ್ಲೇಬೇಕಾಗಿತ್ತು. ಏನಾಗಿತ್ತು ಅಂದರೆ ಕಲ್ಲು ಇದಾವಲ್ಲ, ಕಲ್ಲು ಹೊಳ್ತಾವು ಗಾಯ್ಸ್. ಇದು ಫಸ್ಟ್ನೇ ವಾಟರ್ ಕ್ರಾಸಿಂಗು. ಇವಾಗ ನೆಕ್ಸ್ಟ್ ಎಲ್ಲ ಐತೆ ಇಂಟರ್ಸೆಪ್ಟರ್ ಅವೆಲ್ಲ ಸಿಗಾಕಿದ ಹಿಮಾಲಯ ನಮ್ಮ ಗಾಯ್ಸ್. ಈಗ ಸ್ವಲ್ಪ ದೊಡ್ಡ ವಾಟರ್ ಕ್ರಾಸಿಂಗು. ಅದೇ ಅದು ನೋಡ್ರಿ ಕಾಣಿಸ್ತೈತೋ, ಸುಮಾರು ದೊಡ್ಡದೆ. ಅದೇ ಅದು ಕಾರಲ್ಲ, ಅದೇ ಹೋಗ್ತಾ ಇರಲ್ಲ ಹಂಗೆ ಬದುಕಂತ ನೋಡಿದ್ರೆ ಮುಗೀತು. ನಾವು ಇಷ್ಟ ಇದೀವಿ. ಅವರಿಬ್ರು ಅವರು ಆ್ಯಡ್ ಆಗ್ಯಾರ. ಅವರು ಯಾವ ಊರು ಅಂತ ಗೊತ್ತಿಲ್ಲ. ಅವಾಗಿಂದ ಪಾಪ ಅವರೇ ನಮಗೆ ದಾರಿ ಹೇಳಿದ್ದು ಈ ಪ್ಯಾಂಗಾಂಗ್ ಲೇಕಿಗೆ. ಇದು ಬರೋದು ಸ್ವಲ್ಪ ಕನ್ಫ್ಯೂಸ್ ಆಗಿದ್ವಿ ಲೈಟಾಗಿ ಅಷ್ಟೇ. ಗಾಯ್ಸ್ ನಿಮಗೆ ತೋರಿಸ್ತೀನಿ ಬಿಡ್ರಿ ಅದು ಹೆಂಗೈತೆ ಅಂತ ವಾಟರ್ ಕ್ರಾಸಿಂಗ್. ಇಲ್ಲ ಹೋಗ್ಬೋದು, ಅಷ್ಟು ರಫ್ ಆ್ಯಂಡ್ ಟಫು ಅಷ್ಟೇನಿಲ್ಲ ಗಾಯ್ಸ್. ಕಾರ್ ಸಿಕ್ಕಿರ್ತದೆ
ಹೊಡಿ ಚಿನ್ನ ಹೊಡಿ ಇರ. ನಮ್ ಟೀಮು ಬರ್ಲಿ, ಒಟ್ಟಿಗೆ ಹೋಗೋಣ. ಇವ್ರ ಕಾರ್ ಮುಕ್ಳ ಹೊಸವಾಗೆ ಹೋಗ್ಬಿಟ್ಟಿದ್ ಮುಂದ್ಗಡೆ ಟೈರು. ಇವಾಗ ದುಡ್ಬೇಕಷ್ಟೇ, ಬೇರೆ ಆಪ್ಷನ್ ಇಲ್ಲ. ಅದೇ ಏನೇನೋ ಅಂತ ಇರುತ್ತೆ. ಇದೇನ್ ಭಾರಿ ದೊಡ್ಡಕ್ಕೇನಿಲ್ಲ. ನಾವು ಅದು ಅಲ್ಲಿ ಹರಿತೈತಲ್ಲ ಅಷ್ಟು ಅನ್ಕುಂಡೆ. ಹೊಸವ ದುಡ್ರೆ ಎದ್ದೇಳ್ತೈತೆ. ದಬ್ಬನ್ ಬರ್ರ ನಾ ಇಲ್ಲಿ ದುಡ್ಲಾ. ಅಣ್ಣ ಸಪ್ಪರ ಈಗ ಬರ್ರಿ, ಈಗ ನಮ್ದು ಆಡ್ತಾನ ಈಗ ಕೇಸ ಅಂತ ಆತು. ಇವಾಗ ನಮ್ದು ಆಡಪ್ಪ. ನಂಗಂತ ಹೊಲ್ನು ಇದ್ದೈತಿ, ಅಷ್ಟು ಎಂಜಾಯ್ ಮಾಡಕ್ ಆಗ್ತಿಲ್ಲ ಈ ಪೈನ್ ಒಂದ್ ಬದಿಗೆ. ನೀನ್ ನೋಡ್ರಿ, ಅಯ್ಯೋ ಪಾಪ ಅನಿಸ್ತಿದೆ. ಬಯಸಿಲ್ಲ ನೋಡ್ರಿ ನೀವು. ಪೀಸ್ ವೈಭವ ಹೋದ. ಈಗ ನಾವು ಹೋಗೋದೈತಿ ಈಗ. ಬೈಸ್ ಫಾರ್ಚುನರ್ ಅಲ್ಲ, ಆಟೆ ಅಲ್ಲ, ಇದಕ್ಕೆ ಆರಾಮ ಹೋಗ್ತೈತಿ. ಬಸ್ ಎಲ್ಲ ಟೀಮು ಬಂತದೆ, ಎಲ್ಲ ಹೋಗ್ತಾ ಇದ್ದಾರೆ. ಈಗ ನಾವೊಂದು ನುಡ್ಸೋದು ಬಾಕಿ ಅಷ್ಟೇ. ಅದೇ ಹೆದರ್ತಾ ಇರೋ ಹೋಗಕ್ಕೆ. ನುಗ್ಸೋಚಿನೋ ಅಂಕಲ್ ಸಿಗಾಕಿತ್ತು. ಅಂಕಲ್ ಆವಾಗಲೂ ಸಿಗಾಕಿತ್ತು, ಇವಾಗಲೂ ಸಿಗಾಕಿತ್ತು. ಇಷ್ಟ ನಿತ್ಕೋ ಆಗೋದು ಬೆಸ್ಟು. ನೋಡ್ರಲ್ಲಿ ಇವ್ರ ಟೀಮರ್ ಹೋದ್ರ ಹೆಲ್ಪ್ ಮಾಡಕ್ಕೆ. ನಮ್ ಟೀಮರೇ ಹೋಗ್ಬೇಕಪ್ಪ. ಪೂರ್ತಿ ಶಿವನೇ ಇದಾಗ್ತದೆ ನಮ್ ಚಿನ್ನದು. ಸೂರ್ಯ ನೋಡೋದು ಹೊಡ್ತಾನ. ಇಂಜಿನ್ ಒಳಗೆಲ್ಲ ನೀರು ಬಿಟ್ರೆ ಬರೀ ಕಷ್ಟ. ನೀವು ಟೈಮ್ ಇಲ್ಲೆಲ್ಲ ಹೊಡಿತೀವಿ ಅನ್ನೋದೆ. ಇವ್ರು ಹೋಗೋದಿಲ್ಲಪ್ಪ. ಗಾಯ್ಸ್ ನೋಡಲ್ಲಿ ಹತ್ತನ ಮಕ್ಕ ಹೋಗ್ತಾ ಇರ ನಮ್ ಕಡೆ. ಹೋಗ್ಲೆ ನೋಡಲ್ಲ ನಮ್ಮ ಹಿಡಿದಿನ. ಅಚ್ಚ ಚುನ ವಾಗು ಚುನ. ಅವ ಎಲ್ಲಿ ಹೋಗ್ತಿದ್ಯಾ? ಸೊ ನಾನು ಕಾಲು ಕೊಟ್ಬಿಟ್ಟೆ. ಸರ್ವ ಟಾಚ್ ಕಾಲು ಕೊಟ್ಟು ನಿತ್ಕೋ ಬಂದ್ರೈತಲ್ಲ, ಅದ್ರಂಥ ಬಂಗಾರ ಯಾವುದೂ ಇಲ್ಲ. ಹೊರ ಅವರು ದುಡ್ಡೆಲ್ಲ ಮಾಡಿ ಆಮೇಲೆ ಎಂಜಾಯ್ ಮಾಡೋಕೆ ಬಂದಿವ್ರೆ. ನಾವು ಎಂಜಾಯ್ ಮಾಡಿ ಆಮೇಲೆ ದುಡ್ಡು ಮಾಡೋಕ್ಕಂತ ಬಂದೆವು. ನೋಡ್ರಿ ಎಲ್ಲ ಅಂಕಲ್ಸ್ದಾಗ ಗ್ಯಾಂಗು. ಅಷ್ಟರು ಆ ಗ್ಯಾಂಗ್ ಪೂರ್ತಿ ಅಂಕಲ್ಸು. ಹೊಲ್ಲೊಂದು ಹೋಯ್ತೈತಪ್ಪ ನನಗೆ. ನೋಡ್ರಿ ದಪ್ಪ ಮೀಸೆ ಬಿಡ್ಕೊಂಡಿರೋ ಅಂಕಲ್ಲು. ನಾವು ಇವಾಗಲೇ ಇನ್ನೂ ಕುಡಿ ಮೀಸೆ ನಟು ನಮಗೆ ಬರೋಲ್ಲ. ನಾವು ಈಗ ಲಡಾಖಿ ಬಂದೆವು ಥರ. ಇದು ಅಷ್ಟೇ, ಬರ್ಬೇಕನ್ನ ಒಂದು ಹುಚ್ಚಿದ್ರೆ ಬಂದೇ ಬಿಟ್ಟು. ಸೋನಬ್ರಿ ಎಲ್ಲ ಹೊಂಟ್ರು. ಇದು ಭಾರಿ ಕಿರಿಕಿರಿ ಕೊಡೋದು. ಸ್ವಿತ್ತಿ ಕಟ್ಟಿ ಈಗ ಹೊಡೆಯಂಬ್ರಿ. ಸ್ಟಾರ್ಟ್ ಆಫ್ ರೋಡ್. ಎಲ್ಲ ಅದೇ, ಎಲ್ಲ ಏಜ್ ಆದರು ಅವರೆಲ್ಲ ಬರ್ತಾ ಇರೋದು. ನಾವು ಇನ್ನು ನೆಟ್ಟು ಮಕ್ಕದ ಮೇಲೆ ಎಲ್ಲ ದಪ್ಪ ಮೀಸೆ ಬಿಡ್ಕೊಂಡಿರೋ ಅಂಕಲ್ಸೇ ಬಂದಾರೆ. ಇನ್ನು ಮಕ್ಕದ ಮೇಲೆ ನೆಟ್ಟು ಮೀಸ್ ಬರಲ್ಲ. ನಾವು ಬಂದಿವಿಲ್ಲ ಆಕಿಗೆ. ಅದು ಓನ್ ದುಡ್ಡಾಗೆ. ಇದು ಆಕ್ಚುಲಿ ಚೆನ್ನಾಗಿದೆ. ನಾವೇ ಸಂಪಾದನೆ ಮಾಡಿದ ದುಡ್ಡಾಗೆ, ಯಾರ ದುಡ್ಡಾಗೂ ಬರಲ್ಲ. ಹೊಡಿತೀನೋ. ವಯಸ್ಸಲ್ಲಿ ಒಂದು ಅಂಗಡಿ ಹತ್ರ ಬಂದು ತಿನ್ನ ಅಂತ ಬಂದೀವಿ. ಇಲ್ಲಿ ಫೋನ್ ಪೇಲೆ ಅಂತ ಇಲ್ಲ, ಹಾರಿಸೋದೇ ಇಲ್ಲೂ. ತಿನ್ಸ್ಬೇಕಾ? ಚೆನ್ನಾಯ್ತಾ? ಏನಾ ಪರವಾಗಿಲ್ಲ. ಓಕೆ ಗಾಯ್ಸ್ ನೋಡ್ರಿ, ಅಲ್ಲಿ ತನಕ ಐತದೆ ಟ್ರಾಫಿಕ್. ಗಾಯ್ಸ್ ಅದೇ ಆ ತುದಿ ತನಕನೂ ಐತೆ ಟ್ರಾಫಿಕ್. ಅದೇ ಅಲ್ಲಿ ಕಾಣಿಸ್ತೈತಲ್ಲ, ಎಂತಕ್ಕಾಗಿ ನಿಂತಾರಂತ ಗೊತ್ತಿಲ್ಲ. ಇಷ್ಟೆಲ್ಲ ಟ್ರಾಫಿಕ್ ಏನಕ್ಕೆ ಐತೆ ಅಂತ ನೋಡೋಣ, ಏನಕ್ಕೆ ಅಂತ. ನಮ್ಮ ರೋಡ್ ಅದೇ ಈಗ ಯಾವಪ್ಪ. ಗಾಯ್ಸ್ ನಾವು ಈ ಕಡೆದ, ನೀವು ಹೋಗ್ಬೋದಪ್ಪ ಹಂಗೆ ಹಿಂಗೆ ಮಾಡಿ. ಗಾಯ್ಸ್ ಸರಿಯಾದ ಟ್ರಾಫಿಕ್ ಸಿಗಾಕಿ ನೀವಪ್ಪ. ಅಯ್ಯೋ ಮುಖ್ಯರೇ ಇಷ್ಟೆಲ್ಲ ಜನ. ಗಾಯ್ಸ್ ಇವಾಗ ಲೈಟಾಗಿ ಮೂವ್ ಆಗ್ತಾಯ್ತದೆ. ಈಗ ಲೈಟಾಗಿ ಮೂವ್ ಆಗ್ತೈತಿ. ಏನಕ್ಕಂತ ಗೊತ್ತಿಲ್ಲಪ್ಪ. ನನ್ನ ಪ್ರಕಾರ ಇದು ಕೆಳ ತನಕನೂ ಐತೇನಪ್ಪ. ಅಯ್ಯ ಬೈಕ್ನಾರು ನಿಂತಾರದೆ. ಗಾಯ್ಸ್ ಇನ್ನೂ ಆಯ್ತು ವಾಟರ್ ಕ್ರಾಸಿಂಗೆ. ಅದೇ ವಾಟರ್ ಕ್ರಾಸಿಂಗೆ. ಅಯ್ಯೋ ದೇವ್ರೆ, ಯಾರೋ ಇಸುಸು ತಂದಾನೆ. ಇವಾಗ ಇಸುಸಿಗೆಲ್ಲ ಮಾತೆ ಲೆಕ್ಕ ಇಲ್ಲ. ಗಾಯ್ಸ್ ಹೆಂಗೈತೆ ನೋಡೋಣ. ಈ ಚಿಕ್ಕದು ಅನ್ಸಿದ್ದು. ನಮ್ಮ ಬಿಸ್ನೆಸ್ ಹೋದಂದ್ರೆ ಕರಿಜಿನೂ ಹೋತು. ಗಾಯ್ಸ್ ಕಷ್ಟ ಐತಿ ಇದು.
ಸ್ವಲ್ಪ ಟಫ್ ಐತಿ. ನಾನು ನಿಂತ್ಕೋಬಿಡ್ತಪ್ಪ, ಹಿಂಸೆನ ರಿಸ್ಕೇ ಬೇಡ. ಚಿನ್ನ ನಿಂತ್ಕೋಬಿಡು. ಹಾವ್ಯಾನ ಹಿಮಾಲಯ ಒಂದು ಸಿಗಕ್ಕಿಂತ ಅನ್ನೋದೆ. ಹೋಗ್ರ ಗಾಯ್ಸ್, ಕಾರ ಬಂದ್ರೆ ಇದೇ ಹಣ ಬರೋದು ನೋಡ್ರಿ. ಪ್ಯಾಂಗಾಂಗ್ ಲೇಕಿಗೆ, ಪ್ಯಾಂಗಾಂಗ್ ಕೆರೆ. ನಾನು ನಿಂತ್ಕೋಬಿಡ್ತಪ್ಪ, ಹಿಂಸೆ ವಾಚಿನ ನಿಲ್ಸಿತ್ತು. ಇರ ಹೋಗ್ಲಿ. ಒಳ್ಳೆ ಫ್ಲೋದಾಗ ಬಂದಿದೆ ಇಷ್ಟ. ADB ಏನ್ ಕ್ರೇಜ ಬಂದೆ ಗೊತ್ತಾ ಚಿನ್ನೋ ಗೈಸ್, ಏನ್ ಕ್ರೇಜ ಬಂದಿದೆ ಗೊತ್ತಾ ಗೈಸ್. ನಮ್ಮ ಹುಡ್ರ ಕತೆ ಏನಾದ್ ನೋಡೋಣ. ನಮ್ಮ ಹುಡ್ರು ಬದಾರ ತಲೆ ಬಿಸಿ ಇಲ್ಲ. ನಮ್ಮ ಹುಡ್ರೆಲ್ಲ ಬಂದು ಬರ್ರ ಬರ್ರಿ ವಾನ ನುಗ್ಸರ ಬರ್ರಿ ವಾ. ಗೈಸ್ ಮುಗೀತು, ಇದೇ ಫೈನಲ್. ಡಬಲ್ ವೇ ಸಿಗ್ತೈತೆ. ಕ್ರೇಜಿಯಾಗಿ ಹೋದ್ರೆ ಮುಗೀತು. ಹಾಂ ಬರ್ರಿ. किधर से आप? हाँ गुजरात ओके. हाँ राजकोट ओके भाई. ಬರ್ರಿ ಇನ್ನ ಡಬಲ್ ರೋಡ್ ಅಂತೆ ಈಗ ಅವನ ಬರ್ರಿ. ಗೈಸ್ ಇದೇ ಪ್ಯಾಂಗಾಂಗ್ ಲೇಕ್ ಅಂತ ನಂಗೆ ಡೌಟ್ ಹೊಡಿತೈತೆ. ಗೈಸ್ ಬಂದೆ ನೋಡ್ರಿ ಪ್ಯಾಂಗಾಂಗ್ ಲೇಕ್. ಬಟ್ ರಿಯಾಲಿಟಿ ಆ ಥರ ಇಲ್ಲಪ್ಪ ನಂಗೆ ಅನಿಸಂಗೆ. ಅಲ್ಲಿ ಫೋಟೋ ನೋಡ್ಬಿಟ್ರೆ ಒಳ್ಳೆ ನೀಲಿ ಕೊಣಿತಿದ್ದಪ್ಪ. ಆಕಾಶನ ಇಲ್ಲ ನೀರ ಅಂತ ಡೌಟ್ ಬರೋದು ಆ ಥರ ನೀಲಿಕ್ಕೆ. ಇಲ್ಲಿ ಅಂತ ನಮ್ಮೂರು ಹುಷಾರಾವತಿ ಬ್ಯಾಕ್ ವಾಟರ್ದಂಗೆ ಐತಿ. ಇದಕ್ಕಾಗಿ ಇಷ್ಟ. ಬಟ್ ಈ ಲೇಕ್ ಚೆನ್ನಾಗಿಲ್ಲ ಅಂದರು. ಲೇಕ್ ಚೆನ್ನಾಗೈತಿ, ಚೆನ್ನಾಗಿಲ್ಲ ಅಂತಲ್ಲ. ಕಲರ್ ಇಲ್ಲ ಅಂದರು. ಬಂದಿರೋ ರೋಡಿಗೆ ಮಾತ್ರ ಮೋಸ ಇಲ್ಲ. ನೆಕ್ಸ್ಟ್ ಲೆವೆಲ್ ಆಗಿತ್ತು. ಒಳ್ಳೆ ಫೀಲ್ ಕೊಡ್ತು ರೋಡು. ಇಲ್ಲೇ ಸೈಡ್ ಐತಿರಾ ಇದೆ ನೋಡ್ರಿ ಪ್ಯಾಂಗಾಂಗ್ ಲೇಕ್. ರಿಯಾಲಿಟಿನೇ ಬೇರೆ ಐತಿ ನೋಡ್ರಪ್ಪ ಪ್ಯಾಂಗಾಂಗ್ ಲೇಕಿಂದು. ಏನು ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಡು ಮಾತ್ರ ಯಾರು ಬರೋಕ್ಕೆ ಹೋಗ್ಬೇಡ್ರಿ ಗೈಸ್. ಬಟ್ ಸೀಸನ ಬಂದರೆ ಅದು ನೀಲಿಗೆ ಹಾಕೈತಿ. ಬಟ್ ಸೀಸನ್ನ ನೀಲಿಗೆ ಆಗಿತ್ತು ಅಷ್ಟೇ. ಬಟ್ ಈ ಬರೋ ರೋಡ್ ಚೆನ್ನಾಗಿತ್ತು ಅಷ್ಟೇ. ನಾನೆಲ್ಲ ನಿನ್ನ ಬೈಕಿನ ಕಲರ್ ಇರ್ತೈತೆ ಅಂದ್ಕೊಂಡೆ. ನೀರು ಇಲ್ಲ ನೋಡ್ರೆ ಒಂದು ಕಲರ್ ಅಲ್ಲ ದೇವ್ರೆ. ನೋಡೋಕ್ಕಾಗಿ ಕಮ್ಮಿ ಜನ. ಬಟ್ ಸೀಸನ ಬರ್ಬೇಕೇನಪ್ಪ ಇದಕ್ಕೂ. ನೋಡೋಕ್ಕೂ ಒಂದೊಂಥರ ಸೀಸನ್ ಇರ್ತೈತಿ. ಆ ಸೀಸನ ಬಂದರೆ ಸಕ್ಕದಾಗಿ ಕಾಣಿಸ್ತೈತಿ. ನಾವು ಈ ಸೀಸನಾಗ ಬಂದ್ವಿ ಅಂದರೆ ಮಳೆ ಹೋಯ್ತಿತ್ತಲ್ಲ, ಅದಕ್ಕಾಗಿ ಈ ಥರ ಅನಿಸ್ತೈತಿ. ಬಸ್ ಹಿಡ್ಕೊಂಡು ಫೋಟೋ ಗಿಡ ಚಕ ತಗ್ಸಿ ನಾನು ಒಳ್ಳೆ ನೀಲಿಕ್ಕೆ ಇರ್ತೈತಿ ಆಕಾಶ ಮೋಡದ. ಈ ಫೋಟೋದಾಗೆಲ್ಲ ಕಾಣಿಸುತ್ತೆ. ನಂಗೆ ಗೊತ್ತು ನಾವು ಬಂದಿರೋ ಟೈಮಿಂಗ್ಸು ಹಚ್ಚಾಗಿ ಅಂತ ಅಡ್ಡಿಲ್ಲ. ಬಸ್ ಅದೇ ಇಲ್ಲೆಲ್ಲ ನೀಲಿಕ್ಕೆ ಐತಿ. ಅದೇ ಇದೆಲ್ಲ ನೀಲಿಕ್ಕೆ ಐತಿ. ಬಟ್ ನಾವು ಇನ್ನೂ ಒಳ್ಳೆ ಸೀಸನ ಬಂದರೆ ಸಕ್ಕದಾಗಿ ಕಾಣಿಸ್ತೈತಿ. ಒಳ್ಳೆ ಹೊಳಿತೈತಿ. ಅಲ್ಲಿ ಇಲ್ಲ ಚೆನ್ನಾಗಿ ಕಾಣಿಸ್ತೈತೆ. ಈ ಕಡೆಯಿಂದ ನೋಡ್ರಿ ಸಕ್ಕದಾಗಿ ಕಾಣಿಸ್ತೈತಿ. ಈ ಕಡೆನೇ ಚೆನ್ನಾಗಿ ಕಾಣಿಸ್ತೈತೆ, ಆ ಕಡೆನೇ ಚೆನ್ನಾಗಿ ಕಾಣಿಸ್ತೈತೆ. ಈ ಕಡೆ ಬ್ಲೂ ನೀರು ಐತದೆ, ಈ ಕಡೆ ಒಂದು ಸ್ವಲ್ಪ ನೀಲಿಗೆ ಐತೆ ನೀರು. ಆ ಕಡೆ ನೀಲಿಕ್ಕಿಲ್ಲ. ಇನ್ನೂ ಮುಂದೆ ನಾವು ಚೆನ್ನಾಗಿ ಕಾಣಿಸ್ಬೋದು. ಗೈಸ್ ಇಲ್ಲ ಅನ್ಸುತ್ತ ಇಲ್ಲ ಪಾರ್ಕಿಂಗ್ ಮೇಲೆ. ಗೈಸ್ ಆ ಕಡೆ ಟೂರಿಸ್ಟ್ ಇರೋದೆ, ಆ ಕಡೆನೂ ಚೆನ್ನಾಗೈತೆ ಅನ್ಸುತ್ತೆ. ಓಕೆ ಗೈಸ್ ಅಂತೂ ಬನ್ನಿ ಪ್ಯಾಂಗಾಂಗ್ ಕೆರೆಗೆ. ಈಗ ಈ ಪ್ಯಾಂಗಾಂಗ್ ಕೆರೆಗೆ ಇಲ್ಲೇನಂದರೆ ಮುಕ್ಕಳರೆ ಚಳಿ. ಫೋಟೋ ಗೀಟೋ ಸಲ ತಕ್ಕೊಂಡು ನೀರು ಗೀರೆಲ್ಲ ಕುಡ್ದು ಹೋಗ್ಬಿಡೋಣ ಬರ್ರಿ. ಏನಾಗಿದೆ ಕಾಲ್ಗೆ ಗೈಸ್? ಬನ್ನಿ ಪ್ಯಾಂಗಾಂಗ್ ಲೇಕಿಗೆ. ಇಲ್ಲೇ ಒಂದು ಬುದ್ಧ ಐತಿ ನೋಡ್ರಿ. ಕೊಂಟಾಕಣ ಕಣ್ಣ ಕಣ್ಣ ಕೊಂಟಾಕಣ ಕಣ್ಣ ನೋಡಿ ಸ್ವಾಮಿ ನಾವಿರೋದು ಹೀಗೆ.